ನಮಸ್ಕಾರ. ಇವತ್ತಿನ ನಮ್ಮ ಡೀಪ್ ಡೈವ್ಗೆ ಸ್ವಾಗತ. ನಮ್ಮ ಸನಾತನ ಧರ್ಮದಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ನೋಡಿ ಬಾಳೆಹಣ್ಣಿಗೆ ಒಂದು ವಿಶೇಷ ಸ್ಥಾನ ಅಲ್ವಾ? ಹೌದು ಹೌದು, ಖಂಡಿತ. ಮನೆಗೆ ಅತಿಥಿಗಳು ಬಂದ್ರೆ ತಾಂಬೂಲ ಕೊಡುವಾಗ ಅರಿಶಿಣ ಕುಂಕುಮದ ಜೊತೆ ಬಾಳೆಹಣ್ಣು ಕೊಡೋದು ನಮ್ಮ ಒಂದು ಸಂಪ್ರದಾಯವೇ ಆಗಿದೆ. ಹೌದು, ಅದು ನಮ್ಮ ಸಂಸ್ಕೃತಿಯ ಭಾಗವೇ ಆಗಿದೆ. ಸೊ ಇವತ್ತಿನ ನಮ್ಮ ಈ ಡೀಪ್ ಡೈವ್ ಇದೆಯಲ್ಲ, ಇದರಲ್ಲಿ ನಾವು ಕೇವಲ ಹಣ್ಣಿನ ಬಗ್ಗೆ ಅಷ್ಟೇ ಅಲ್ಲ, ಪೂರ್ತಿ ಬಾಳೆಗಿಡದ ಬಗ್ಗೆನೇ ಮಾತಾಡೋಣ ಅಂತ. ಓ, ಒಳ್ಳೆ ಐಡಿಯಾ. ಅದರ ಇತಿಹಾಸ ಏನು, ಎಷ್ಟು ತರಹದ್ದು ಇದೆ, ಆರೋಗ್ಯಕ್ಕೆ ಹೇಗೊಳ್ಳೇದು, ಮತ್ತೆ ಅದರ ಬೇರೆ ಬೇರೆ ಉಪಯೋಗಗಳೇನು, ಹೀಗೆ ನಮ್ಮ ಹತ್ತಿರೋ ಮಾಹಿತಿನ ಇಟ್ಕೊಂಡು ಸ್ವಲ್ಪ ಆಳವಾಗಿ ನೋಡೋಣ. ಸರಿ, ಶುರು ಮಾಡೋಣ ಹಾಗಾದ್ರೆ. ಮೊದಲು ಬಾಳೆಗಿಡದ ಬಗ್ಗೆನೇ ಸ್ವಲ್ಪ ತಿಳಿದುಕೊಳ್ಳೋಣ. ಇದು ಸಾಮಾನ್ಯವಾಗಿ ಒಂದು 10ರಿಂದ ಹೆಚ್ಚಿಂದ್ರೆ 33 ಅಡಿ ಎತ್ತರ ಬೆಳೆಯುತ್ತೆ ಅಂತಾರೆ. ಹೌದು, ಬೆಳೆಯುತ್ತೆ. ಅದರ ಕಾಂಡ ನಾವು ಬಾಳೆದಿಂಡು ಅಂತೀವಲ್ಲ, ಅದು ಒಳಗಡೆ ಟೊಳ್ಳಾಗಿರುತ್ತೆ. ಇದರ ವೈಜ್ಞಾನಿಕ ಹೆಸರು ಮುಸಾ ಅಕ್ಯುಮಿನೇಟಾ. ಇದು ಮುಸಾಚಿಯೇ ಅನ್ನೋ ದೊಡ್ಡ ಕುಟುಂಬಕ್ಕೆ ಸೇರಿತ್ತು. ಕರೆಕ್ಟ್. ಭಾರತದಲ್ಲಿ ಸುಮಾರು 4000 ವರ್ಷಗಳಿಂದ ಬಾಳೆ ಬಳಕೆಯಲ್ಲಿದೆ ಅಂತಾರೆ. ಅದು ನಿಜಕ್ಕೂ ಗ್ರೇಟ್ ಅಲ್ವಾ? ಹೌದು, ಬಹಳ ಹಳೆಯ ಇತಿಹಾಸ ಇದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇದರ ಮೂಲ ಆಗ್ನೇಯ ಏಷ್ಯಾ. ಓ, ಹೌದಾ? ಹೌದು. ಆದರೂ ಭಾರತದಲ್ಲಿ ಇದು ಎಷ್ಟು ಚೆನ್ನಾಗಿ ಬೇರೂರಿದೆ ಅಂದ್ರೆ, ಥೈಲ್ಯಾಂಡ್, ಚೀನಾ, ಇಂಡೋನೇಷ್ಯಾ ಇಲ್ಲೆಲ್ಲ ಇದು ಮುಖ್ಯ ಬೆಳೆನೆ. ಇದಕ್ಕೆ ಇದು ನೀರು ಚೆನ್ನಾಗಿ ಬಸಿದು ಹೋಗುವಂಥ ಸ್ವಲ್ಪ ಫಲವತ್ತಾದ ಮಣ್ಣು ಬೇಕು. ಸರಿ ಸರಿ. ನಮ್ಮ ಕರ್ನಾಟಕದಲ್ಲೇ ತಗೊಳ್ಳಿ, ಎಷ್ಟು ವೆರೈಟಿ ಇದೆ ನೋಡಿ. ಪಚ್ಚಬಾಳೆ, ಅದೇ ರೋಬಸ್ಟಾ ಅಂತಾರಲ್ಲ ಅದು. ಹೌದು, ರೋಬಸ್ಟಾ. ಆಮೇಲೆ ಏಲಕ್ಕಿ ಬಾಳೆ, ಕರ್ಪೂರವಲ್ಲಿ ಅಂತಾನೂ ಹೇಳ್ತಾರೆ. ಕರ್ಪೂರವಲ್ಲಿ. ಮತ್ತೆ ನಮ್ಮ ನಂಜನಗೂಡು ರಸಬಾಳೆ, ಅದು ಫೇಮಸ್. ನಂಜನಗೂಡು ರಸಬಾಳೆ, ಹೌದು. ಮಾವಿನಣ್ಣು ಬಿಟ್ರೆ ಬಹುಶಃ ಜನ ಅತಿ ಹೆಚ್ಚು ಇಷ್ಟಪಡೋ ಹಣ್ಣಂದ್ರೆ ಇದೇ ಇರಬೇಕು. ಒಂದೇ ಗೊನೆಯಲ್ಲಿ 100 ಹಣ್ಣುಗಳು ಬಿಡುತ್ತೆ. ಹೌದು, ರೈತರಿಗೆ ಇದು ಆರ್ಥಿಕವಾಗಿ ಬಹಳ ಮುಖ್ಯವಾದ ಬೆಳೆ ಕೂಡ. ಈ ವೆರೈಟಿಗಳಲ್ಲಿ ಸಣ್ಣ ಸಣ್ಣ ವ್ಯತ್ಯಾಸಗಳಿವೆ ನೋಡಿ. ರುಚಿ, ಗಾತ್ರ, ಅದರ ಉಪಯೋಗ ಎಲ್ಲದರಲ್ಲೂ. ಹೌದು, ಹೇಳಿ ಸ್ವಲ್ಪ ಅದರ ಬಗ್ಗೆ. ಪಚ್ಚಬಾಳೆ ಹೇಗೆ? ಪಚ್ಚಬಾಳೆ ಅದು ಸ್ವಲ್ಪ ಸೈಜ್ನಲ್ಲಿ ದೊಡ್ಡದು, ಸಿಪ್ಪೆ ದಪ್ಪ, ಹಳದಿ ಬಣ್ಣ, ಸಿಹಿ ಚೆನ್ನಾಗಿರುತ್ತೆ. ಆದ್ರೆ ಪರಿಮಳ ಸ್ವಲ್ಪ ಕಡಿಮೆ ಏಲಕ್ಕಿ ಬಾಳೆಗೆ ಹೋಲ್ಸಿದ್ರೆ. ಓಕೆ. ಇದರ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ. ಅಂದ್ರೆ ರಕ್ತಕ್ಕೆ ಸಕ್ಕರೆ ಅಂಶ ನಿಧಾನವಾಗಿ ಸೇರುತ್ತೆ. ಓ, ಹಾಗಾದ್ರೆ ಮಧುಮೇಹಿಗಳಿಗೂ ಸ್ವಲ್ಪ ಪರವಾಗಿಲ್ವಾ? ಹೌದು, ತುಲನಾತ್ಮಕವಾಗಿ ಇದು ಉತ್ತಮ ಆಯ್ಕೆ. ಇದರಲ್ಲಿ ಫೈಬರ್ ಅಂದ್ರೆ ನಾರಿನಾಂಶ ಕೂಡ ಹೆಚ್ಚಿದೆ. ಸರಿ. ಇನ್ನು ಏಲಕ್ಕಿ ಬಾಳೆ, ಅದು ಪೂಜೆಗಳಲ್ಲೆಲ್ಲ ತುಂಬಾ ಶ್ರೇಷ್ಠ ಅಂತಾರಲ್ಲ? ಖಂಡಿತ. ಏಲಕ್ಕಿ ಬಾಳೆ ಅದರ ರುಚಿ ಮತ್ತು ಸುವಾಸನೆಗೆ ಹೆಸರುವಾಸಿ. ಅದಕ್ಕೆ ನೋಡಿ, ಧಾರ್ಮಿಕ ಕಾರ್ಯಗಳಲ್ಲಿ ಅದರ ಬಳಕೆ ಹೆಚ್ಚು. ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ಇದರಲ್ಲೂ ನಾರಿನಾಂಶ ಜಾಸ್ತಿ ಇದೆ. ಇದರ ಇನ್ನೊಂದು ದೊಡ್ಡ ವಿಶೇಷತೆ ಅಂದ್ರೆ, ಇದರಲ್ಲಿ ಟ್ರಿಪ್ಟೋಫ್ಯಾನ್ ಅಂತ ಒಂದು ಅಮಿನೋ ಆಸಿಡ್ ಇರುತ್ತೆ. ಟ್ರಿಪ್ಟೋಫ್ಯಾನ್ ಅಂದ್ರೆ? ಅದು ನಮ್ಮ ಮೆದುಳಿನಲ್ಲಿ ಸಿರೋಟೋನಿನ್ ಆಗಿ ಬದಲಾಗುತ್ತೆ. ಈ ಸಿರೋಟೋನಿನ್ ಇದೆಯಲ್ಲ, ಇದು ನಮ್ಗೆ ಖುಷಿ, ನೆಮ್ಮದಿ ಕೊಡುತ್ತೆ, ಹಂಗೆ ಮನಸ್ಸಿನ ಒತ್ತಡ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ ಅಂತಾರೆ. ವಾವ್, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ರಸಬಾಳೆ, ಅದು ಗೊತ್ತೇ ಇದೆ, ನಂಜನಗೂಡಿನ ಸುತ್ತಮುತ್ತ ಬಹಳ ಪ್ರಸಿದ್ಧ. ಅದರ ರುಚಿನೇ ಬೇರೆ. ಹೌದು ಹೌದು. ಸರಿ, ಈಗ ಅತಿ ಮುಖ್ಯವಾದ ವಿಷಯಕ್ಕೆ ಬರೋಣ. ಆರೋಗ್ಯ ಲಾಭಗಳು. ಇಲ್ಲಿ ನೋಡಿ, ವಿಷಯ ನಿಜವಾಗಿಯೂ ಆಸಕ್ತಿದಾಯಕವಾಗೋದು. ಊಟ ಆದ್ಮೇಲೆ ಒಂದು ಬಾಳೆಹಣ್ಣು ತಿಂದ್ರೆ ಸಿಗೋ ಸಮಾಧಾನವೇ ಬೇರೆ ಅಲ್ವಾ? ನಿಜ ನಿಜ. ಇದರಲ್ಲಿ ಏನೆಲ್ಲ ಇದೆ? ಪೊಟ್ಯಾಷಿಯಂ ಅಂತಾರೆ, ವಿಟಮಿನ್ B6, ವಿಟಮಿನ್ ಸಿ. ಹೌದು. ನೈಸರ್ಗಿಕ ಸಕ್ಕರೆಗಳು, ಫ್ರುಕ್ಟೋಸ್, ಗ್ಲೂಕೋಸ್, ಸುಕ್ರೋಸ್ ಎಲ್ಲವೂ ಇರುತ್ತೆ. ಮತ್ತೆ ಮುಖ್ಯವಾಗಿ ನಾರಿನಾಂಶ. ಹೌದು, ನಾರಿನಾಂಶ ಬಹಳ ಮುಖ್ಯ. ಇದರ ಹಿಂದಿನ ಸೈನ್ಸ್ ಏನು ಅಂದ್ರೆ, ಈ ನಾರಿನಾಂಶ ಇದೆಯಲ್ಲ, ಇದು ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ. ಮಲಬದ್ಧತೆ ಸಮಸ್ಯೆ ಇರೋರ್ಗೆ ಇದು ಬಹಳ ಒಳ್ಳೇದು. ಆಮೇಲೆ ಇದರಲ್ಲಿರೋ ನ್ಯಾಚುರಲ್ ಎನ್ಸೈಮ್ಸ್ ಅಂದ್ರೆ ನೈಸರ್ಗಿಕ ಕಿಣ್ವಗಳು, ಇವು ನಾವು ತಿಂದ ಆಹಾರ ಚೆನ್ನಾಗಿ ಕರಗೋಕೆ ಹೆಲ್ಪ್ ಮಾಡಿ ಅಜೀರ್ಣ ಆಗದಂಗೆ ನೋಡ್ಕೊಡುತ್ತೆ. ಇನ್ನು ಪೊಟ್ಯಾಸಿಯಂ, ಇದು ಹಾರ್ಟ್ಗೆ ತುಂಬಾ ಇಂಪಾರ್ಟೆಂಟ್. ಬ್ಲಡ್ ಪ್ರೆಷರ್ ಕಂಟ್ರೋಲ್ನಲ್ಲಿಡೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಹೊಟ್ಟೆ ಹುಣ್ಣು ಅಥವಾ ಅಲ್ಸರ್ ಇದ್ರೆ ಅದನ್ನ ಕಡಿಮೆ ಮಾಡೋ ಗುಣ ಕೂಡ ಬಾಳೆಹಣ್ಣಿಗೆ ಇದೆ ಅಂತ ಹೇಳ್ತಾರೆ.
ಅದ್ಭುತ. ಅಂದ್ರೆ ಕೇವಲ ಹಣ್ಣು ಮಾತ್ರ ಅಲ್ಲ, ಗಿಡದ ಪ್ರತಿಯೊಂದು ಭಾಗವೂ ಉಪಯುಕ್ತ ಅಲ್ವಾ? ಖಂಡಿತ ಖಂಡಿತ. ಬಾಳೆ ಸಿಪ್ಪೆ ತಗೊಳ್ಳಿ, ಹಳ್ಳಿ ಕಡೆ ಅದನ್ನ ದನಕರುಗಳಿಗೆ ತಿನ್ನೋಕ್ ಹಾಕ್ತಾರೆ. ಹೌದು, ಗೊಬ್ಬರಕ್ಕೂ ಬಳಸ್ತಾರೆ. ಹೌದು, ಗೊಬ್ಬರಕ್ಕೂ ಒಳ್ಳೆಯದು. ಇನ್ನು ಕೆಲವರು ಮೊಡವೆಗೆ ಅಥವಾ ಚರ್ಮದ ತುರಿಕೆಗೆ ಅದರ ಒಳಗಡೆ ಇರೋ ಭಾಗವನ್ನು ಉಜ್ಜುತ್ತಾರೆ ಅಂತ ಕೇಳಿದ್ದೀನಿ. ಹೌದು, ಅದರಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣಗಳು ಇರಬಹುದು. ಹಲ್ಲಿನ ಮೇಲೆ ಕಲೆ ಇದ್ರೆ ಅದನ್ನ ತೆಗೆಯೋಕು ಸಿಪ್ಪೆ ಉಜ್ಜುತ್ತಾರೆ ಅಂತಾರಲ್ಲ, ಅದು ಎಷ್ಟರ ಮಟ್ಟಿಗೆ ನಿಜವೋ ಗೊತ್ತಿಲ್ಲ. ಹಾ, ಅದೊಂದು ಮನೆಮದ್ದು ಇರಬಹುದು. ಇನ್ನು ಬಾಳೆ ದಿಂಡು, ಅದರ ಪ್ರಾಮುಖ್ಯತೆ ಮರೆಯೋ ಹಾಗೆ ಇಲ್ಲ. ಹೌದು, ಬಾಳೆದಿಂಡು. ಕಿಡ್ನಿ ಸ್ಟೋನ್ಸ್ ಕರಗಿಸೋಕೆ ಅದರ ಜ್ಯೂಸ್ ಅಥವಾ ಪಲ್ಯ ಮಾಡ್ಕೊಂಡು ತಿನ್ನೋದು ತುಂಬಾ ಜನಪ್ರಿಯ, ಗೊತ್ತಾ? ಹೌದು, ಅದು ಕೇಳಿದ್ದೀನಿ. ಈಗಂತೂ ಹೆಲ್ತ್ ಕಾನ್ಷಿಯಸ್ ಜನ ಜಾಸ್ತಿ ಆಗಿರೋದ್ರಿಂದ ಚಾಟ್ ಸೆಂಟರ್ಗಳಲ್ಲೂ ಇದರ ಬಳಕೆ ಶುರುವಾಗಿದೆ. ಹೌದು, ಕೆಲವು ಕಡೆ ಅದನ್ನ ಬಳಸ್ತಾರೆ. ಇನ್ನು ಅಲಂಕಾರದಲ್ಲಿ ಅಲ್ಲಿ ಬಾಳೆಗೆ ವಿಶೇಷ ಸ್ಥಾನ. ಹೌದಲ್ವಾ? ದೇವರ ಮಂಟಪಕ್ಕೆ, ಮದುವೆ ಚಪ್ಪರಕ್ಕೆ. ಆಯುಧ ಪೂಜೆ ದಿನ ಗಾಡಿಗಳಿಗೆಲ್ಲ ಸಿಂಗಾರ ಮಾಡೋಕ್ಕೆ ಬಾಳೆಕಂಬಗಳು ಬೇಕೇ ಬೇಕು. ಕರೆಕ್ಟ್. ಹಾಗಾದ್ರೆ ಇವತ್ತಿನ ಈ ಡೀಪ್ ಡೈವ್ನಿಂದ ನಾವೇನ್ ತಿಳ್ಕೊಂಡ್ವಿ? ಬಾಳೆಯ ಸಾಂಸ್ಕೃತಿಕ ಹಿನ್ನೆಲೆ, ಬೇರೆ ಬೇರೆ ತಳಿಗಳ ವಿಶೇಷತೆ, ಆರೋಗ್ಯಕ್ಕೆ ಲಾಭಗಳು, ಜೀರ್ಣಕ್ರಿಯೆ, ಹೃದಯದ ಆರೋಗ್ಯ, ಮಾನಸಿಕ ಒತ್ತಡ ಕಡಿಮೆ ಮಾಡೋದು. ಹೌದು. ಅಷ್ಟೇ ಅಲ್ಲ, ಸಿಪ್ಪೆ, ದಿಂಡು ಹೀಗೆ ಬೇರೆ ಭಾಗಗಳ ಉಪಯೋಗಗಳು ಆಶ್ಚರ್ಯಕರವಾಗಿದೆ. ಹೌದು. ಇಲ್ಲಿ ಒಂದು ಕೊನೆ ಪ್ರಶ್ನೆ ಮನಸ್ಸಿಗೆ ಬರುತ್ತೆ. ಹೇಳಿ. ನೋಡಿ, ಬಾಳೆಯ ಪ್ರತಿಯೊಂದು ಭಾಗದಲ್ಲೂ ಇಷ್ಟೆಲ್ಲ ನಮ್ಮ ಹಿರಿಯರು ಕಂಡುಹಿಡಿದ ಉಪಯೋಗಗಳಿವೆ, ಸಾಂಪ್ರದಾಯಿಕ ಜ್ಞಾನ ಇದೆ. ಈಗಿನ ಮಾಡರ್ನ್ ಸೈನ್ಸ್ ಅಂದ್ರೆ ಆಧುನಿಕ ವಿಜ್ಞಾನ ಈ ಸಾಮಾನ್ಯ ಗಿಡದಲ್ಲಿ ಇನ್ನೂ ಗುರುತಿಸಲ್ಪಡದ ಇನ್ನು ಯಾವ ಗುಪ್ತ ಶಕ್ತಿಗಳನ್ನ, ಹೊಸ ಸಾಧ್ಯತೆಗಳನ್ನ ಹೊರತರಬಹುದು? ಒಳ್ಳೆ ಪ್ರಶ್ನೆ. ಇದು ನೀವೆಲ್ಲ ಯೋಚನೆ ಮಾಡಬೇಕಾದ ವಿಚಾರ. ಖಂಡಿತ. ಯೋಚನೆಗೆ ಹಚ್ಚುವ ವಿಚಾರದೊಂದಿಗೆ ಇವತ್ತಿನ ಡೀಪ್ ಡೈವ್ ಮುಗಿಸೋಣ. ಕೇಳಿದ್ದಕ್ಕೆ ಧನ್ಯವಾದಗಳು.